ನಿನ್ನಿಂದ ನಿನ್ನ ದಾಸರೆ ಮಿಗಿಲೋ ಕೃಷ್ಣ ಕೃಷ್ಣ. ನಿನ್ನಿಂದ ನಿನ್ನ ದಾಸರೆ ಮಿಗಿಲೋ ಕೃಷ್ಣ ಕೃಷ್ಣ. ನಿನ್ನಿಂದ ನಿನ್ನ ದಾಸರೆ ಮಿಗಿಲಾಗಿ ಮನ್ನಿಸುವುದು ನಿನಗೇನು ಪ್ರಿಯವೋ ರಂಗ, ಮನ್ನಿಸುವುದು ನಿನಗೇನು ಪ್ರಿಯವೋ ರಂಗ. ನಿನ್ನಿಂದ ನಿನ್ನ ದಾಸರೆ ಮಿಗಿಲೋ ಕೃಷ್ಣ ಕೃಷ್ಣ. ತನ್ನ ಪಂಥಕ್ಕಾಗಿ ಸತ್ಯ ಕಾಮನೆಂಬ ನಿನ್ನ ಪ್ರತಿಜ್ಞೆಯ ಬಿಡಿಸನೆ ಭೀಷ್ಮನು. ತನ್ನ ಪಂಥಕ್ಕಾಗಿ ಕಾಮನೆಂಬ ನಿನ್ನ ಪ್ರತಿಜ್ಞೆಯ ಬಿಡಿಸನೆ ಭೀಷ್ಮನು. ದೇವರ ತಾಯೂತಪತಿ ಎಂಬ ನಿನ್ನನು, ದೇವರ ತಾಯೂತಪತಿ ಎಂಬ ನಿನ್ನನು. ಬೋವನ ಮಾಡನೆ ಬಂಡಿಗೆ ಪಾರ್ಥನು, ಬೋವನ ಮಾಡನೆ ಬಂಡಿಗೆ ಪಾರ್ಥನು. ನಿನ್ನಿಂದ ನಿನ್ನ ದಾಸರೆ ಮಿಗಿಲೋ ಕೃಷ್ಣ ಕೃಷ್ಣ. ಮೂಲೋಕಪತಿ ಎಂಬ ನಿನ್ನ ಧರ್ಮರಾಯ ಕಾಲು ತೊಳೆವ ಕೀಳು ಊಳಿಗೆ ಕಿಕ್ಕನೆ. ಮೂರು ಲೋಕಕ್ಕೆ ಪತಿ ಎಂಬ ನಿನ್ನ ಧರ್ಮರಾಯ ಕಾಲು ತೊಳೆವ ಕೀಳು ಊಳಿಗ ಕಿಕ್ಕನೆ. ಬೊಮ್ಮಾದಿಗಳಿಗ ಗಮ್ಯವಾದ ವಸ್ತುವ, ಬೊಮ್ಮಾದಿಗಳಿಗ ಗಮ್ಯವಾದ ವಸ್ತುವ. ಬೊಮ್ಮ ನಿನ್ನ ಬಲಿ ಬಾಗಿಲ ಕಾಯ್ದನೆ, ಬೊಮ್ಮ ನಿನ್ನ ಬಲಿ ಬಾಗಿಲ ಕಾಯ್ದನೆ. ನಿನ್ನಿಂದ ನಿನ್ನ ದಾಸರೆ ಮಿಗಿಲೋ ಕೃಷ್ಣ ಕೃಷ್ಣ. ಶ್ರೀಪತಿ ಎಂಬ ನಿನ್ನ ತಮಗಾಳರೆ, ಶ್ರೀಪತಿ ಎಂಬ ನಿನ್ನ ತಮಗಾಳರೆ. ಗೋಪಾಂಗನೆಯರು ಭಕ್ತವತ್ಸಲ ಕೃಷ್ಣ. ಶ್ರೀಪತಿ ಎಂಬ ನಿನ್ನ ತಮಗಾಳರೆ. ಗೋಪಾಂಗನೆಯರು ಭಕ್ತವತ್ಸಲ ಕೃಷ್ಣ. ಶ್ರೀಪತಿ ಎಂಬ ನಿನ್ನ ತಮಗಾಳರೆ. ಗೋಪಾಂಗನೆಯರು ಭಕ್ತವತ್ಸಲ ಕೃಷ್ಣ. ನಿನ್ನಿಂದ ನಿನ್ನ ದಾಸರೆ ಮಿಗಿಲೋ ಕೃಷ್ಣ ಕೃಷ್ಣ. ನಿನ್ನಿಂದ ನಿನ್ನ ದಾಸರೆ ಮಿಗಿಲಾಗಿ ಮನ್ನಿಸುವುದು ನಿನಗೇನು ಪ್ರಿಯವೋ ಕೃಷ್ಣ, ಮನ್ನಿಸುವುದು ನಿನಗೇನು ಪ್ರಿಯವೋ ಕೃಷ್ಣ. ನಿನ್ನಿಂದ ನಿನ್ನ ದಾಸರೆ ಮಿಗಿಲೋ ಕೃಷ್ಣ 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 ಕೃಷ್ಣ. ಹರಿ ಕೃಷ್ಣ ಕೃಷ್ಣ. ಧನ್ಯವಾದಗಳು. ರಚನೆ ವ್ಯಾಸರಾಯರು. ಇದು ನಿಂದಸ್ತುತಿ. ಇದರಲ್ಲಿ ವ್ಯಾಸರಾಯರು ಏನು ಹೇಳ್ತಿದ್ದಾರೆ ಅಂದರೆ, ಭಗವಂತ ಕೃಷ್ಣ ನಿನಗಿಂತ ನಿನ್ನ ದಾಸರೇ ಮಿಗಿಲಪ್ಪ ಅಂತಂತಾರೆ. ಅದಕ್ಕೆ ಒಂದೊಂದೇ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಅನ್ಪಲ್ವಿಲಿ ಹೇಳ್ತಾರೆ, ನಿನ್ಗಿಂತ ನಿನ್ನ ದಾಸರೇ ಮಿಗಿಲಾಗಿ ಮನ್ನಿಸುವುದು ನಿನಗೇನು ಪ್ರಿಯವೋ ರಂಗ. ಅಂದರೆ ನಿನ್ನ ದಾಸರನ್ನೇ ನಿನ್ಗಿಂತ ಉತ್ತಮ ಮಾಡೋದ್ರಲ್ಲಿ ನಿನಗೇನು ಆನಂದ ಸಿಗುತ್ತಪ್ಪ ಅಂತ ಕೇಳ್ತಾ ಇದ್ದಾರೆ. ತನ್ನ ಪಂಥಕ್ಕಾಗಿ ಸತ್ಯ ಕಾಮನೆಂಬ ನಿನ್ನ ಪ್ರತಿಜ್ಞೆಯ ಬಿಡಿಸನೆ ಭೀಷ್ಮನು. ಅಂದರೆ ಏನು ಮಾಡ್ತಾರೆ, ಭೀಷ್ಮರು ಕೃಷ್ಣ ಪ್ರತಿಜ್ಞೆ ಮಾಡಿರ್ತಾನೆ, ನಾನು ಯಾವುದೋ ಆಯುಧ ಹಿಡ್ಕೊಳ್ಳಲ್ಲ ಅಂತ. ಅಂದರೆ ಭೀಷ್ಮರು ಏನು ಮಾಡ್ತಾರೆ, ಹೆಂಗೆ ಯುದ್ಧ ಮಾಡ್ತಿರ್ತಾರೆ ಅಂದರೆ, ಅರ್ಜುನ ಪಾಪ ತಾತ ಅಂದ್ಬಿಟ್ಟು ಅವನು ಸ್ವಲ್ಪ ಮೃದು ಸ್ವಭಾವ ಆಗಿಬಿಟ್ಟು ಇಷ್ಟೆಲ್ಲ ಕೃಷ್ಣನ ಕೈಯಲ್ಲಿ ಭಗವದ್ಗೀತೆ ಕೇಳಿದರೂ ಕೂಡ ಸರಿಯಾಗಿ ಯುದ್ಧ ಮಾಡ್ತಾ ಇರಲ್ಲ ಅರ್ಜುನ. ಸರಿಯಾಗಿ ಭೀಷ್ಮನ ಎದುರಿಸ್ತಾ ಇರಲ್ಲ. ಸಿಟ್ಟು ಬಂದ್ಬಿಡತ್ತೆ ಅರ್ಜುನನಿಗೆ. ಭೀಷ್ಮ ಪ್ರತಿಜ್ಞೆ ಮಾಡಿರ್ತೀನಿ, ಏನಾರು ಆಗಲಿ ನಿನ್ನ ಕೈಲಿ ನಾನು ಚಕ್ರ ಹಿಡಿಸ್ತೀನಿ ಅಂತ. ದಿನಕ್ಕೆ 10,000 ಜನನ ಕೊಲ್ತಾ ಇರ್ತಾನೆ ಭೀಷ್ಮ. ತುಂಬ ಸಿಟ್ಟು ಬಂದ್ಬಿಡುತ್ತೆ ಕೃಷ್ಣಂಗೆ. ಏನು ಮಾಡ್ತಾನೆ, ಯಥದಿಂದ ಇಳಿದ್ಬಿಟ್ಟು ಅಲ್ಲಿ ಬಿದ್ದಿದ್ದು ಒಂದು ಚಕ್ರನ ಕೈಲಿ ಹಿಡ್ಕೊಂಡ್ಬಿಡ್ತಾನೆ. ಆವಾಗ ಕೈ ಮುಗಿದ್ಬಿಡ್ತಾರೆ ಭೀಷ್ಮರು. ಆಯ್ತಪ್ಪ, ನಿನ್ನ ಪ್ರತಿಜ್ಞೆ ನಾವು ಮುರಿದು ನನ್ನ ಪ್ರತಿಜ್ಞೆ ಉಳಿಸಿದ್ಯಾ ಅಂತ ಕೈ ಮುಗಿದ್ಬಿಡ್ತಾರೆ. ಅದೇ ರೂಪ, ಕಣ್ಣು ಕೆಂಪಾಗಿರೋದು, ಕೈಯೆಲ್ಲ ಚಕ್ರ ಹಿಡ್ದಿರೋ ರೂಪನೇ ನೆನೆಸ್ಕೊಂಡು ಅವರು
ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳ್ತಾರೆ ಅದೇ ರೂಪ ನೆನೆಸ್ಕೊಂಡು. ಹೀಗೆ ಭೀಷ್ಮನ ಪ್ರತಿಜ್ಞೆಗಾಗಿ ನಿನ್ನ ಪ್ರತಿಜ್ಞೆನೇ ನೀನು ಬಿಟ್ಬಿಟ್ಟೆ ಅಂತ ಹೇಳ್ತಾರೆ. ದೇವರಥ ಯೂತ ಪತಿ ಎಂಬ ನಿನ್ನನ್ನು ಏನಂತಾರೆ, ಅಷ್ಟು ಎಷ್ಟೊಂದು ಬಿರುದುಗಳಿದೆ ನಿನಗೆ, ಎಲ್ಲ ದೇವತೆಗಳಿಗೆಲ್ಲ ರಾಜ ಆಗಿರುವಂಥ ನೀನು ನಿನ್ನನ್ನು ಬೋವನ ಮಾಡನೆ ಬಂಡಿಗೆ ಪಾರ್ಥನು. ಏನಾದಿ ನೀನು ಪಾರ್ಥನ ರಥಕ್ಕೆ ನೀನೇ ಸಾರಥಿ ಆಗಿಬಿಟ್ಟೆ. ಅಂಥ ಮಹಾಮಹಿಮನಾದ ನೀನು, ಅಂಥ ಬಿಲ್ಲೋಜನಾದವನು, ಅಷ್ಟು ಶಕ್ತಿಶಾಲಿ ಆದವನು ನೀನೇನಾದಿ ಪಾಪ, ನನ್ನ ಭಕ್ತ ಪ್ರಾರ್ಥ ಅಂಥೇಳಿ ಪ್ರೀತಿಯಿಂದ ಅವನ ಬಂಡಿಗೆ ನೀನೇ ಅವನ ಪಾರ್ಥ ಸಾರಥಿ ಆದಿ ಅಂತ ಹೇಳ್ತಾ ಇದ್ದಾರೆ. ಮೂಲೋಕಪತಿ ಎಂಬ ನಿನ್ನ ಧರ್ಮರಾಯ, ನೀನು ಯಾರು ನೀನು ಅಂದರೆ 3 ಲೋಕಕ್ಕೂ ಪತಿ, ಎಲ್ಲ ಲೋಕ 14 ಲೋಕಗಳು ಒಡೆಯ ಅವನು. ಅಂಥ ಭಗವಂತನ ಧರ್ಮರಾಯ ಏನು ಮಾಡ್ತಾನೆ, ಅವನ ರಾಜಸೂಯ ಯಾಗ ಮಾಡ್ತಾ ಇರುವಾಗ ಕಾಲು ತೊಳೆಯೋಕ್ಕೆ ಬಂದವ್ರಿಗೆಲ್ಲ ಕಾಲು ತೊಳೆಯೋಕ್ಕೆ ನೀರು ಕೊಡ್ತಾ ಇರ್ತಾನೆ ಕೃಷ್ಣ. ಅಂಥ ಕಾಲು ತೊಳೆಯೋಂಥ ಊಳಿಗ ಅಂದರೆ ಕೆಲಸ, ಅಂಥ ಕೆಲಸ ಕೊಟ್ಬಿಟ್ನಲ್ಲ ನಿನ್ನ, ಅಂಥ ಕೆಲಸಕ್ಕೆ ಇಟ್ಕೊಂಡ್ಬಿಟ್ನಲ್ಲ ಅಂತ ಹೇಳ್ತಾನೆ. ಅಗಮ್ಯವಾದ ವಸ್ತುವ, ಬೊಮ್ಮಾದಿಗಳಿಗೆ ಗಮ್ಯ ಅಂದರೆ ಕಾಣಿಸೋದು, ಅಗಮ್ಯ ಅಂದರೆ ಕಾಣಿಸದೇ ಇರೋದು. ಬೊಮ್ಮಾದಿಗಳು ಅಂದರೆ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳು, ಯಾರಿಗೂ ಕಾಣಿಸೋದಿಲ್ಲ ಅಂಥ ಅಗಮ್ಯವಾದ ಬೊಮ್ಮ ನೀನೇ ಪರಬ್ರಹ್ಮ, ಎಲ್ಲರಿಗಿಂತ ಮಿಗಿಲಾದವನು ನೀನೇ. ಅವನು ಚತುರ್ಮುಖ ಬ್ರಹ್ಮ ಆದರೆ ನೀನು ಪರಬ್ರಹ್ಮ ಅವನಪ್ಪ. ನೀನೇನ ಮಾಡ್ಕೊಂಡ, ಬಲಿನವನ್ನ ಅವನ ಮನೆ ಬಾಗಲ್ ಕಾಯೋ ಆಳು ಮಾಡ್ಕೊಂಡಿದ್ದಾನೆ. ಬಲಿ ಮನೆ ಬಾಗಲ್ ಕಾಯತ್ತ, ಪರಬ್ರಹ್ಮನಾದಂಥ ನೀನು ಬಲಿ ಮನೆ ಬಾಗಲ್ ಕಾಯ್ತಾ ಇದೆಯಲ್ಲ. ಶ್ರೀಪತಿ ಎಂಬ ನಿನ್ನ ತಮಗಾಳ ಏನು ಮಾಡ್ತಾರೆ ಗೋಪಿಕಾ ಸ್ತ್ರೀಯರು ಏನು ಮಾಡ್ತಾರೆ, ಶ್ರೀಪತಿ ಲಕ್ಷ್ಮೀಪತಿ ಆದ ನಿನ್ನನ್ನು ಅವರ ಆಳುಗಳನ್ನ ಥರ ಮಾಡ್ಕೊಂಡ್ಬಿಟ್ರು ಗೋಪಾಂಗನೆಯರು. ಇಂಥ ಭಕ್ತ ವತ್ಸಲನು ಕೃಷ್ಣ ನೀನು, ನಿನ್ನ ಭಕ್ತರಿಗಾಗಿ ಏನೆಲ್ಲ ಮಾಡ್ದಿ, ನಿನ್ನ ಪ್ರತಿಜ್ಞೆ ಬಿಟ್ಟು ನೀನು ಸಾರಥಿ ಆದಿ, ಒಬ್ಬರ ಮನೆ ಬಾಗಲ್ ಕಾಯುವಂಥ ಆಳಾದಿ, ಧರ್ಮರಾಯನ ಯಾಗಕ್ಕೆ ಬಂದವ್ರಿಗೆಲ್ಲ ಕಾಲು ತೊಳೆದಿ, ಆಮೇಲೆ ಇಂತಹ ಎಲ್ಲ ಗೋಪಾಂಗನೆಯವರು ಹೇಳಿದ ಮಾತೆಲ್ಲ ಕೇಳಿ ಹೆಂಗಪ್ಪ ನೀನು ಭಕ್ತವತ್ಸಲ. ಅವನು ಕೃಷ್ಣಂಗಿರುವಂಥ ಬಿರುದೇನು ಅಂದರೆ ಅವನು ಭಕ್ತವತ್ಸಲ, ಯಾರು ಭಕ್ತರು ಏನು ಕೇಳಿದ್ರು ಅದನ್ನು ನಡೆಸ್ಕೊಡ್ತಾನೆ ಅಂತ ಭಗವಂತ ನೀನು ಕೃಷ್ಣ ಅಂತ ಇಲ್ಲಿ ವ್ಯಾಸರಾಯರು ನಿಂದಾಸ್ತುತಿನಲ್ಲಿ ಕೃಷ್ಣನ್ನ ತುಂಬ ಚೆನ್ನಾಗಿ ಕೊಂಡಾಡಿದ್ದಾರೆ. ಇದನ್ನು ನೆನೆಸ್ಕೊಂಡು ಭಾಗವತ ಕಥಾಶ್ರವಣ ಆಗುತ್ತೆ. ಈ ಕೀರ್ತನೆ ಅರ್ಥಾನುಸಂಧಾನ ಮಾಡಿಕೊಂಡ್ರೆ ಭಾಗವತ ಕಥಾಶ್ರವಣ ಆಗುತ್ತೆ. ಆದಿಕ್ ಮಾಸದಲ್ಲಿ ಎಲ್ಲರೂ ಕೂಡ ಈ ಹಾಡನ್ನು ಹೇಳಿಕೊಂಡು ಈ ಕಥೆಗಳ ಚಿಂತನೆಯನ್ನು ಮಾಡೋಣ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.